ನಮಸ್ಕಾರ ರೀ ಜವಾರಿ ಮಂದಿ. DC ವರ್ಸಸ್ PBK ಮ್ಯಾಚ್ ರಿವ್ಯೂಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಮ್ಯಾಚ್ ಯಾಕೆ ಸ್ಟಾಪ್ ಮಾಡಿದ್ರಪ್ಪ? ಟೆಕ್ನಿಕಲ್ ಇಶ್ಯೂ, ಲೈಟ್ ಎಲ್ಲ ಪಂಜಾಬ್ದು ಆಫ್ ಮಾಡ್ರಿ. ಯಾಕಪ್ಪ ಅಂದ್ರೆ ಆಪರೇಷನ್ ಸಿಂಧೂರ್ ನಾವು ಇಂಡಿಯನ್ಸ್ ಪಾಕಿಸ್ತಾನ ಮೇಲೆ ಮಾಡಿದ್ದೆವು. ಪಾಕಿಸ್ತಾನ ಬಿ ಸೇಡ್ ಅಂತೇಳಿ ಅದು ಬಿ ಟ್ರೈ ಮಾಡತ್ತೆ, ಬಟ್ ಅದು ಆಗಲ್ಲ ಹೋಗಲ್ಲ, ಅದು ಸೆಕೆಂಡ್ರಿ. ನಾವು ನೋಡ್ರಿ, ಪಂಜಾಬ್ ಮತ್ತು ರಾಜಸ್ಥಾನ ಮತ್ತು ಇನ್ನೊಂದು 4 ಟೀಮ್, ಡೆಲ್ಲಿ ಆಗಿ ಒಂದು 4 ರಾಜ್ಯಗಳು ಹೈ ಅಲರ್ಟ್ ಘೋಷಣೆ ಮಾಡ್ರಿ, ರೆಡ್ ಅಲರ್ಟ್ ಘೋಷಣೆ ಮಾಡ್ರಿ, ಲೈಟ್ ಆಫ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನೋಡ್ರಿ, ಈಗ ಯುದ್ಧ ಸಿಚುವೇಶನ್ ಅದ್ರ. ಇನ್ನೇನು ನಾಳೆ ನಾಡ್ದು ಇನ್ನೇನು ಒಂದು ಅರ್ಧ ಗಂಟೆ, ಇನ್ನೊಂದು 10-20 ನಿಮಿಷನೇ ಯುದ್ಧ ಚಾಲು ಆಗ್ತದೇನಂತ ಪರಿಸ್ಥಿತಿನಾಗ ಅದ ರೀ. ನೋಡ್ರಿ, ಯುದ್ಧ ಕ್ರಿಕೆಟಿಗೆ ಹೊಡೆತ ಕೊಡ್ತೇನಪ್ಪ ಅಂದ್ರೆ 100% ಹೊಡೆತ ಕೊಡ್ತಾ. ಯಾಕಪ್ಪ ಅಂದ್ರೆ ನೋಡ್ರಿ, ಮೇನ್ ಇಂಡಿಯಾ, ಆಮೇಲೆ ಸೆಕೆಂಡ್ರಿ ಎಲ್ಲ ಕ್ರಿಕೆಟ್ ಸ್ಪೋರ್ಟ್ಸ್ ಎಲ್ಲ ಸೆಕೆಂಡ್ರಿ ಬರ್ತಾರೆ. ನೋಡ್ರಿ, ಯುದ್ಧ ಚಾಲು ಆದ್ಮೇಲೆ ಮತ್ತೆ ಕ್ರಿಕೆಟ್ ಆಡೋದು, ಯಾಕಂದ್ರೆ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಅವ್ರ ಊರಿಗೆ ಹೋಗ್ತಾರೆ, ಮತ್ತೆ ಇರೋರು ಯಾರು ಹೇಳ್ರಿ. ಹಂಗಾಗಿ ಯುದ್ಧ ಚಾಲು ಆಯ್ತಪ್ಪ ತಿಕ್ಕೋರಿ, ಬಗಳು ಹೊಡೆತ ಕೊಡ್ತಾರೆ ಕ್ರಿಕೆಟಿಗೆ ಅಂತ ಅಲ್ಲ, ಇಡೀ ಜಗತ್ತಿಗೆ ಹೊಡೆದುಕೊಳ್ತಾ, ಎಲ್ಲರಿಗೂ ಹೊಡೆದುಕೊಳ್ತಾ. ನೋಡಿ, ಟೆಕ್ನಿಕಲ್ ಇಶ್ಯೂಸ್ ಯಾರು ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅದು ಒಳಗಿಂದ ಒಳಗೆ ಕೊಟ್ಟಿರ್ತಾರೆ, ಅವೆಲ್ಲ ಭಾರತೀಯ ಸೇನಾ ತಂತ್ರ ಮಾಡಿರ್ತಾವೆ, ಎಲ್ಲ ಬಿಟ್ಕೊಡೋ ಪ್ಲೇಯರ್ಲ್ಲ. ಅದಕ್ಕೆ ಟೆಕ್ನಿಕಲ್ ನೋಡ್ರಿ, ಧರ್ಮಶಾಲಾ ಅಂತರ್ದಾಗ ಟೆಕ್ನಿಕಲ್ ಇಶ್ಯೂಸ್ ಬರ್ತಾವಪ್ಪ ಅಂದ್ರೆ ಯಾರು ನಂಬುತ್ತಿರ್ಬೇಕು? ಯೋಚನೆ ಮಾಡ್ರಿ. ಒಂದು 10 ನಿಮಿಷ, ಹಬ್ಬ ಒಂದು ಅರ್ಧ ಗಂಟೆ, ಹಬ್ಬ 1 ತಾಸು ಇಡ್ರಿ. ಪರ್ಮನೆಂಟ್ ಟೆಕ್ನಿಕಲ್ ಇಶ್ಯೂ ಯಾವಾಗಲೂ ಇಂಡಿಯಾ, ಅದು ಮೇನ್ ಹೇಳಿ ಇಂಡಿಯಾದ ಟೆಕ್ನಿಕಲ್ ಇಶ್ಯೂ ಬರ್ತದೆ ಅಂದ್ರೆ ನಂಬ್ತೀರಾ? ನೀವು ನಂಬ್ತೀರಾ? ನೀವು ನಂಬಲ್ಲ, ನಾನು ನಂಬಲ್ಲ. ಯಾಕಪ್ಪ ಅದು ಯಾಕಂತ ಎಲ್ಲರಿಗೂ ಗೊತ್ತು. ಯಾಕಪ್ಪ ಅಂದ್ರೆ ಇಂಡಿಯಾ ಪಾಕಿಸ್ತಾನ ವಾರ್ ನಡೆದ, ಹಂಗಾಗಿ ಟೆಕ್ನಿಕಲ್ ಇಶ್ಯೂಸ್ ಆಗಿ ಲೈಟ್ ಆಫ್ ಮಾಡಿದ್ರು. ಯಾಕಪ್ಪ ಮಾಡಲೇಬೇಕು. ಯಾಕಪ್ಪ ಧರ್ಮಶಾಲೆ ಹೆವಿ ಅಂದ್ರೆ ಹೆವಿ ಬ್ಯೂಟಿಫುಲ್ ವರ್ಲ್ಡ್. ಯಾಕಂದ್ರೆ ಒಂದು ಲೈಟ್ ಪೂರ್ತಿ ಧರ್ಮಶಾಲೆ ಲೈಟ್ಸ್ ಬಿದ್ದಪ್ಪ ಪೂರ್ತಿ ಎಲ್ಲ, ನೀವು ಎಷ್ಟು ಮ್ಯಾಗಿನ ಕಿಲೋಮೀಟರ್ ನಿಂತು ನೋಡಿದ್ರು ಅಲ್ಲಿ ಲೈಟ್ ಬಿದ್ದವತ್ತು ನಿಮ್ಮ ಕಣ್ಣಟ್ಟೆ ಕಾಣುತ್ತೆ. ಹಂಗಾಗಿ ಲೈಟ್ ಆಫ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇದು ಸಿಚುವೇಶನ್ ಅದ, ಹಂಗಾಗಿ ಲೈಟ್ ಆಫ್ ಮಾಡಿದ್ರು. ನೋಡಿ, ಮ್ಯಾಚ್ ಅಂತೂ ಮಸ್ತ್ ನಡೆದೈತ್ರಿ. ಯಾಕಪ್ಪ ಅಂದ್ರೆ 10 ಓವರಿಗೆ 11 ಓವರಿಗೆ 121 ಹೊಡಿದ್ರು. ಆಯುಷ್ ಅಂತೂ ಬೆಂಕಿ ಆಡತ್ತಿದ್ರು. ಓಪನರ್ಸ್ ಇಬ್ರು ಪಂಜಾಬ್ ಕಡೆಗೆ ಅಂತೂ ಚಿತಾರ್ ಪತ್ರ ಮಾಡಿ ಆಡತ್ತಿದ್ರು. ಬಾಲಿಂಗ್ ಮಾತ್ರ ನಟರಾಜನ್ ಫಸ್ಟ್ ಬಾಲ್ 4 ಹೊಡೆದು, ಸೆಕೆಂಡ್ನೇ ಬಾಲ್ ವಿಕೆಟ್ ತಗೊಂಡ್ರು. DCB ಬಾಲಿಂಗ್ ಅಷ್ಟು ಕರ ಮಾಡತ್ತಿರುತ್ತೆ. ಯಾಕಂದ್ರೆ ಕುಲ್ದೀಪ್ ಯಾದವ್ ಬಿ ನಾಯಿ ಹೊಡ್ಸ್ಕೊಂಡ್ರು. ಹಾಗೆ ಎಲ್ಲರೂ ನಾಯಿ ಹೊಡ್ಸ್ಕೊಳತ್ತಿದ್ರು. ಬ್ಯಾಕ್ ಟು ಬ್ಯಾಕ್ 3-4 ಮ್ಯಾಚ್ ಅನ್ನಿಸ್ತಾವೆ. ನೋ ರಿಸಲ್ಟ್. KKR ಮತ್ತು ಇಡನ್ ಗಾರ್ಡ್ನಾಗ ನೋ ರಿಸಲ್ಟ್ ಬಂತು. ಇದು ಮತ್ತು ಪಂಜಾಬ್ ಮತ್ತು CSK ನೋ ರಿಸಲ್ಟ್ ಬಂತು. ಇದೊಂದು ಬಿ ನೋ ರಿಸಲ್ಟ್ ಬಂತು. ಹಂಗಾಗಿ IPL ಹೊಡ್ತಾ ಬೀಳ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ ಹೊಡೆತ ಬಿದ್ದದೆ. ಇನ್ನೊಂದು ಯಾವ್ದಾರು ವಾರ ಆಯ್ತಪ್ಪ, IPL ಬಿ ಸ್ಟಾಪ್ ಮಾಡಿಬಿಡ್ತಾರೆ. ಹೆಂಗೆ PSL ಸ್ಟಾಪ್ ಮಾಡಿದ್ರು PBK ಪಂಜಾಬ್ನಾಗ, ಇದು ಪಾಕಿಸ್ತಾನದಾಗ. ಹಂಗಾಗಿ ಇಂಡಿಯಾದಾಗ ಬಿ ಕ್ರಿಕೆಟ್ ಎಲ್ಲ ಆಲ್ ಆಫರ್ ಟೂರ್ನಮೆಂಟೇ ಎಲ್ಲ ಔಟ್ ಆಫ್ ಕಂಟ್ರಿ ಏನೇನು ಸ್ಪೋರ್ಟ್ಸ್ ಇರ್ತಾವ ಕ್ರಿಕೆಟ್ ಸಂಬಂಧಪಟ್ಟಂತೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಯಾಕಪ್ಪ ಫಸ್ಟ್ ದೇಶ ಆಮೇಲೆ ನಾವು ಅಂತೇಳಿ ಇಷ್ಟಪಡ್ತೇನೆ ರೀ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ. ಈ ಸಲ ಕಪ್ ನಮ್ಮದೇ. ಜೈ RCB. ಸಿಗೋಣ್ರಿ ಮುಂದೆ ವಿಡಿಯೋದಾಗ. ಅಲ್ಲಿ ನೋಡಿ, ಗುಡ್ ನೈಟ್, ಶುಭರಾತ್ರಿ.